ಯುದ್ಧ ಫಿಕ್ಸ್ ಆಗಿದೆ, ಕ್ಷಣಗಣನೆ ಆರಂಭ ಆಗಿದೆ. ಎಷ್ಟೊತ್ತಿಗೆ ಯುದ್ಧ ಆಗತ್ತೆ, ಎಷ್ಟು ದಿನ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ಸಾರಿ ಮಾತ್ರ ಪಾಕಿಸ್ತಾನ ಸರ್ವನಾಶ ಆಗುವುದಕ್ಕೆ ಟೈಮ್ ಫಿಕ್ಸ್ ಆಗಿದೆ, ಟೈಮ್ ಬಾಂಬ್ ರೆಡಿ ಇದೆ. ಏಕಾಏಕಿ ಪ್ರಧಾನಿ ಮೋದಿಯವರ ಒಂದು ಫೋಟೋವನ್ನ ತಲೆ ತೆಗೆದು ಅಲ್ಲಿ ಪ್ರಕಟಿಸ್ತದೆ ಕಾಂಗ್ರೆಸ್ ಅಂತ ಆದರೆ ಅದು ಹುಡುಗಾಟಿಕೆಯ ಮತ್ತು ಒಂದು ಆಕಸ್ಮಿಕ ಪ್ರಚಾರದ ಗಿಮಿಕ್ ಅಲ್ಲ. ಇದು ಏನನ್ನೋ ಸಾಂಕೇತಿಕವಾಗಿ ಹೇಳ್ತದೆ. ದೇಶದ ಹೊರಗಿನ ಶತ್ರುಗಳನ್ನ ಎದುರಿಸುವುದು ಭಾರತಕ್ಕೆ ದೊಡ್ಡ ಸಂಗತಿಯೇ ಅಲ್ಲ. ಆದರೆ ದೇಶದ ಒಳಗಿನ, ಅದರಲ್ಲೂ ಈ ಪ್ರತಿಪಕ್ಷದಲ್ಲಿ ಕೂತಂತ ರಾಜಕೀಯ ವ್ಯಕ್ತಿಗಳ ಈ ಪ್ರಹಾರ ಇದೆಯಲ್ಲ, ಇದನ್ನ ಎದುರಿಸುವುದು ಬಹಳ ಬಹಳ ಭಯಾನಕ. ಪ್ರಧಾನಿ ಪಟ್ಟ ಸಾಂವಿಧಾನಿಕವಾದದ್ದು, ಅದನ್ನ ಈ ರೀತಿಯಲ್ಲಿ ವಿಕಾರಗೊಳಿಸ್ತಾರೆ ಅಂತಾದ್ರೆ ಇವರು ಈ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯರಾ? ನಿಜವಾಗಿ ಮೋದಿ ಸರ್ಕಾರ ಇವರ ಮೇಲೆ ಕಾರ್ಯಾಚರಣೆ ಮಾಡಬೇಕು, ದೇಶದ್ರೋಹದ ಕೇಸ್ ಹಾಕಬೇಕು, ಇವರನ್ನು ಜೈಲಿಗಟ್ಟಬೇಕು. ಇಂತಹ ಸಂದರ್ಭದಲ್ಲಿ ಯಾರು ದೇಶ ವಿರೋಧಿಯಾಗಿ ಮಾತಾಡ್ತಾರಲ್ಲ ಅವರನ್ನೆಲ್ಲ ಸಾರಾಸಗಟ್ಟಾಗಿ ಜೈಲಿಗಟ್ಟಬೇಕು. ನಿಮಗೆ ಪ್ರಜಾಪ್ರಭುತ್ವದ ಒಂದು ನೆಲೆಗಟ್ಟಿನಲ್ಲಿ ನಿಮಗೆ ಗೆಲ್ಲುವ ಯೋಗ್ಯತೆ ಇಲ್ಲ. ಆದರೆ ದೇಶದಲ್ಲೇ ನಿಂತು ದೇಶದ ಸಮಗ್ರತೆ ಮತ್ತು ದೇಶದ ಸಾರ್ವಭೌಮತೆಗೆ ಚೂರಿ ಹಾಕುವ ಕೆಲಸವನ್ನು ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ಸಂಜೆಯ ಹೈ ವೋಲ್ಟೇಜ್ ಮೀಟಿಂಗಿನಲ್ಲಿ ಮೋದಿಯವರು 3-0 ಅಂದರೆ 3ನೇ ಬಾರಿ ಪ್ರಧಾನಿಯಾದ ಈವರೆಗಿನ ಅವಧಿಯಲ್ಲಿ ಮೊದಲ ಬಾರಿಗೆ 3 ಸೇನಾಧಿಕಾರಿಗಳನ್ನು ಭೇಟಿ ಮಾಡಿದರು. ಅಜಿತ್ ದೋವಲ್ ಮತ್ತು ರಾಜನಾಥ್ ಸಿಂಗ್, ಅಮಿತ್ ಶಾ ಇವರೆಲ್ಲರೂ ಅಲ್ಲಿ ಉಪಸ್ಥಿತರಿದ್ದರು. ನಿನ್ನೆ ಅತ್ಯಂತ ಮಹತ್ವದ ಒಂದು ತೀರ್ಮಾನವನ್ನು ಈ ದೇಶದ ಪ್ರಧಾನಿ ಕೈಗೊಂಡಿದ್ದಾರೆ. ಆ ತೀರ್ಮಾನದ ಅರ್ಥ ಏನು ಅಂತಂದರೆ, ಯುದ್ಧ ಇನ್ನೂ ಗ್ಯಾರಂಟಿ, ಯುದ್ಧ ಇನ್ನೂ ನಿಕ್ಕಿ. ಇಲ್ಲಿಯವರೆಗಿನ ರಾಜತಾಂತ್ರಿಕ ಯುದ್ಧವನ್ನು ನೋಡಿದೆವು, ಬೌದ್ಧಿಕವಾದಂಥ ಚಾಣಾಕ್ಷ ಮತೀಯ ಹಿನ್ನೆಲೆಯ ಯುದ್ಧವನ್ನು ಸಾರಿದ್ದನ್ನು ಗಮನಿಸಿದೆವು. ಯಾವುದೇ ಶಸ್ತ್ರಾಸ್ತ್ರಗಳನ್ನು ಅಧಿಕೃತವಾಗಿ ಪಾಕಿಸ್ತಾನದ ಮೇಲೆ ಬಳಸದೇನೆ ಬಾರ್ಡರಲ್ಲಿ ಬಳಸಿದ್ದೇವೆ, ಕಾಶ್ಮೀರದಲ್ಲಿ ಬಳಸಿದ್ದೇವೆ, ಅವೆಲ್ಲವೂ ಬೇರೆ. ಆದರೆ ಯುದ್ಧ ಘೋಷಣೆಯ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ನಾವು ಎತ್ತಿರಲಿಲ್ಲ. ಆದರೆ ನೆಲ, ಭೂಸೇನೆ, ವಾಯುಸೇನೆ, ಜಲಸೇನೆ, ನೌಕಾಪಡೆಗೆ ನಿನ್ನೆ ಪ್ರಧಾನಿಯವರು ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನೀವು ಎಷ್ಟೊತ್ತಿಗೆ ದಾಳಿ ಮಾಡಬೇಕು, ಅದರ ಸಮಯ ಏನು, ಅದೆಲ್ಲವನ್ನು ನಿಮಗೆ ಪರಮಾಧಿಕಾರವನ್ನು ಕೊಟ್ಟಿದ್ದೇನೆ. ಪ್ರಧಾನಿಯಿಂದ ಒಮ್ಮೆ ಪರಮಾಧಿಕಾರವನ್ನು ಪಡೆದ ಮೇಲೆ 3 ಸೇನಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಕಾರ್ಯಾಚರಣೆಯನ್ನು ಯಾರೂ ನಿರ್ಬಂಧಿಸುವಾಗಿ ಇಲ್ಲ. ಎಷ್ಟೊತ್ತಿಗೆ, ಎಲ್ಲಿ, ಹೇಗೆ, ಏನು. ಇದರ ಮಧ್ಯೆ ಈಗಾಗಲೇ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಒಟ್ಟಿಗೆ ಭಾರತದ ವಿಶೇಷ ಪ್ರತಿನಿಧಿ ಮಾತುಕತೆಯನ್ನು ಮಾಡಿದ್ದಾರೆ. ಅದು ಒಂದು ವಿಶಿಷ್ಟವಾದ ಬೆಳವಣಿಗೆ. ಇನ್ನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ 100 ದೇಶಗಳು ಭಾರತವನ್ನು ಬೆಂಬಲಿಸಿವೆ, ವಿಶ್ವಸಂಸ್ಥೆ ಬೆಂಬಲಿಸಿದೆ. ಮತ್ತು ಟರ್ಕಿ ಕೂಡ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದು ಸುಳ್ಳು, ಅದು ಅಪಪ್ರಚಾರ, ನಾವು ಅವರೊಟ್ಟಿಗೆ ನಿಂತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಹಾಗಾಗಿ ಇನ್ನು ಏನು ಟೆರರಿಸ್ಟ್ಗಳನ್ನು ಮತ್ತು ಟೆರರಿಸ್ಟ್ಗಳನ್ನು ಸಾಕಿ ಸಲಹುವ ನೆಲವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಅಂತ 3 ಸೇನೆಗೂ ಪ್ರಧಾನಿಯವರು ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಯುದ್ಧ ಫಿಕ್ಸ್, ಅದರಲ್ಲಿ ನೋ ಡೌಟ್, ಕೇವಲ ಕ್ಷಣಗಣನೆ ಅಷ್ಟೇ. ಇದರ ಮಧ್ಯೆ ಭಾರತದ ಒಳಗಿನ ಈ ಭಯೋತ್ಪಾದಕ ಮನಸ್ಥಿತಿ, ದೇಶದ್ರೋಹಿ ಮನಸ್ಥಿತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಪ್ರಧಾನಿಯವರು ಸರಣಿಯ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿನೊಟ್ಟಿಗೆ, ಸ್ಥಾಯಿ ಸಮಿತಿಯೊಟ್ಟಿಗೆ, ಸಂಪುಟ ಸಮಿತಿಯೊಟ್ಟಿಗೆ ಹೀಗೆ ಸರಣಿ ಮೀಟಿಂಗ್ಗಳು ನಡೀತಾ ಇವೆ. ನಿನ್ನೆ ಸರಣಿ ಮೀಟಿಂಗ್ಗಳು ನಡೆದವು. ಆಮೇಲೆ ಭಾರತದ ಹೊರಗಡೆಯ ಆಕ್ರಮಣವನ್ನು 3 ಸೇನಾಧಿಕಾರಿಗಳಿಗೆ ನಿನ್ನೆ ಅಧಿಕೃತವಾಗಿ ವಹಿಸಿದರೆ, ಭಾರತದ ಒಳಗಿನ
ಇಡೀಯದಾದಂಥ ಶತ್ರುಗಳನ್ನು, ಒಳಶತ್ರುಗಳನ್ನು, ಭಯೋತ್ಪಾದಕರನ್ನು, ಸ್ಲೀಪರ್ ಸೆಲ್ಗಳನ್ನು, ನುಸುಳುಕೋರರನ್ನು ಗುಡಿಸಿ ಹಾಕುವಂಥ ಕೆಲಸ ಗುಜರಾತ್ನಿಂದ ಆರಂಭ ಆಗಿದೆ. 2,000 ಪೊಲೀಸರನ್ನು ಇಟ್ಟುಕೊಂಡು ನಿನ್ನೆ ಬಾಂಗ್ಲಾ ನುಸುಳುಕೋರರನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ಅವರ ಇದ್ದಂಥ ಏನು ವಲಯವನ್ನು ಅವರನ್ನು ಹೊರಗಟ್ಟುವಂಥ ಕೆಲಸ ನಡೆದಿದೆ. ಈಗ CAA ಇತ್ಯಾದಿ ಕಾನೂನನ್ನು ತಂದಾಗ ಅದಕ್ಕೆ ಉಗ್ರವಾದಂಥ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ತುಷ್ಟೀಕರಣದ ರಾಜಕಾರಣವನ್ನು ಉಳಿಸಿಕೊಂಡು ದೇಶ ಬರ್ಬಾದಾದರೂ ಚಿಂತೆ ಇಲ್ಲ, ನಮಗೆ ಅಧಿಕಾರ ಬೇಕು, ಅದು ಬಾಂಗ್ಲಾದಿಂದ ಆದರೂ ಬರಲಿ, ಪಾಕಿಸ್ತಾನದಿಂದ ಆದರೂ ಬರಲಿ, ಯಾರಾದರೂ ಬರಲಿ, ದೇಶಿಕರಿಗೆ ಇಲ್ಲಿ ಯಾವುದೇ ID ಕಾರ್ಡೋ, ರೇಷನ್ ಕಾರ್ಡೋ, BPL ಕಾರ್ಡೋ ಸಿಗುವುದಿಲ್ಲ. ಆದರೆ ಈಗ ಪಾಕಿಸ್ತಾನಿಗಳನ್ನು ಸಾರಾಸಗಟಾಗಿ ಏನು ಪಾಕಿಸ್ತಾನಕ್ಕೆ ವಾಪಸ್ ಅಟ್ಟುವ ಪ್ರಕ್ರಿಯೆಯಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ನುಸುಳುಕೋರರಿಗೆ 24 ಗಂಟೆಯಲ್ಲಿ ಎಲ್ಲವೂ ಸಿಗುತ್ತೆ. ಅಂದರೆ ಅಂಥ ಒಂದು ರಾಜಕೀಯದ ಷಡ್ಯಂತ್ರ ಮಾಡುವಂಥ, ವೋಟ್ ಬ್ಯಾಂಕನ ರಾಜಕಾರಣಕ್ಕಾಗಿ ಅವರನ್ನು ಬಳಸಿಕೊಳ್ಳುವಂಥ ನೀಚ ಪರಂಪರೆಯ ಈ ಕೂಟ ಇವತ್ತು ಇಲ್ಲಿ ಉಗ್ರವಾಗಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಮೋದಿಯವರ ಚಾಣಾಕ್ಷತೆ ಎಂಥ ಅದ್ಭುತವಾದದ್ದು ಅಂತಂದರೆ, ಎಲ್ಲ ದಶ ದಿಕ್ಕುಗಳಿಂದಲೂ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವ, ಪಾಕಿಸ್ತಾನದ ಇಡೀ ಒಂದು ಆ ರಕ್ತ ಪಿಪಾಸು ಮನೋಸ್ಥಿತಿಯನ್ನು, ಆ ರಾಕ್ಷಸ ಮನೋಸ್ಥಿತಿಯನ್ನು, ಆ ಭಯೋತ್ಪಾದಕ ಮನೋಸ್ಥಿತಿಯನ್ನು ಪ್ರಪಂಚದೆದುರು ತೆರೆದಿಡುವ ಮತ್ತು ಇಡೀ ಪ್ರಪಂಚವೇ ಏಕಗಂಟಿನಲ್ಲಿ ಪಾಕಿಸ್ತಾನ ಟೆರರಿಸ್ಟ್ಗಳ ಸ್ವರ್ಗ, ಆತ್ಮಾಹುತಿ ಬಾಂಬರ್ಗಳ ಸ್ವರ್ಗ, ಭಯೋತ್ಪಾದಕರ ಸ್ವರ್ಗ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿತ್ತು. ಅದು 100ಕ್ಕೆ 100 ಶುದ್ಧವಾಗಿ ಅಲ್ಲಿ ಇವತ್ತು ಸಿದ್ಧಗೊಂಡಿದೆ. ಈ ರೀತಿಯಲ್ಲಿ ಹೊರಗಡೆಯಿಂದ ಒಂದು ಕಡೆ ಕಾಶ್ಮೀರ, ಜಮ್ಮು ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟಂಥವ್ರು ಯಾರು? ಆಶ್ರಯವನ್ನು ಕೊಟ್ಟು ಅವರನ್ನು ಅಲ್ಲಿ ತಿಂಗಳಗಟ್ಟಲೆ ಸಾಕಿ ಆಮೇಲೆ ಪಹಲ್ಗಾಮಿಗೆ ಅವರನ್ನು ರವಾನಿಸಿ ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಪ್ರತಿ ಗುಂಡು ಮೊರೆದಾಗಲೂ ಕೂಡ ಸ್ಥಳೀಯರು ಅಲ್ಲಿ ಮಜಾ ತಗೊಳ್ಳೋದನ್ನು, ಖುಷಿ ಪಡೋದನ್ನು, ಆ ವಿಡಿಯೋಗಳನ್ನೆಲ್ಲ ನೋಡಿದರೆ ನೆತ್ತರ ಕುದೀತದೆ. ಇಂಥ ಹಿನ್ನೆಲೆಯಲ್ಲಿ ಅಲ್ಲಿ ನಿರಂತರವಾಗಿ ಯಾರ್ಯಾರು ಬೆಂಬಲಿಸಿದಾರೋ ಅವರ ಮನೆಗಳಿಂದ ಹಿಡಿದು ಟೆರರಿಸ್ಟ್ಗಳ ಮನೆಯಿಂದ ಹಿಡಿದು ಅದನ್ನು ನೆಲಸಮ ಮಾಡುವ ಕೆಲಸ ನಡೀತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಅಲ್ಲಿಯ ಇಡೀ ಚಟುವಟಿಕೆಗಳು ಹತ್ತಿರದಿಂದ ಗಮನಿಸಿದರೆ ಅವರ ಸೇನಾ ಮುಖಂಡ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಇನ್ನು ಪ್ರಧಾನಿ ಆಸ್ಪತ್ರೆ ಸೇರಿದ್ದಾರೆ ಅನ್ನುವಂಥ ಸುದ್ದಿ. ಯಾವುದೇ ರೀತಿಯಲ್ಲೂ ಭಾರತದ ಸೇನೆಯ ಎದುರು ನಾವು ನಿಲ್ಲಲಾರೆವು, ನಾವು ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸಾಮೂಹಿಕವಾಗಿ ರಾಜೀನಾಮೆ ಪರ್ವ ನಡೀತಾ ಇದೆ. ಈಗಾಗಲೇ ಔಷಧಗಳಿಲ್ಲ, ತರಕಾರಿಗಳಿಲ್ಲ, ನೀರಿಲ್ಲ. ಇಂಥ ಒಂದು ಬರ್ಬರ ಸ್ಥಿತಿ ಪಾಕಿಸ್ತಾನದ ಒಳಗಿಂದಾದರೆ, ಭಾರತದಲ್ಲಿ ಬಾಂಗ್ಲಾ ನುಸುಳುಕೋರರಿಂದ ಹಿಡಿದು ಪಾಕಿಸ್ತಾನದ ನುಸುಳುಕೋರರವರೆಗೆ ಎಲ್ಲರನ್ನೂ ಈ ಒಂದು ಪಹಲ್ಗಾಮಿನ ಅಟ್ಯಾಕಿನ ದೃಷ್ಟಿಯಲ್ಲಿಟ್ಟುಕೊಂಡು ಅವರನ್ನು ಸಂಪೂರ್ಣವಾಗಿ ಗುಡಿಸಿ ಹಾಕುವ, ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಆಸಾಮು ಇತ್ಯಾದಿ ಪ್ರದೇಶಗಳಲ್ಲಿ, ಕರ್ನಾಟಕದಲ್ಲಿ ಕೂಡ ಭಾಳಷ್ಟು ಜನ ಬಾಂಗ್ಲಾ ನುಸುಳುಕೋರರಿದ್ದಾರೆ. ಅವರೆಲ್ಲರನ್ನ ಹೊಡೆದಟ್ಟುವಂಥ ಕೆಲಸಕ್ಕೆ ಗುಜರಾತ್ನಿಂದ ಆರಂಭ ಆಗಿದೆ. ಯುದ್ಧ ಫಿಕ್ಸ್ ಆಗಿದೆ, ಕ್ಷಣಗಣನೆ ಆರಂಭ ಆಗಿದೆ. ಎಷ್ಟೊತ್ತಿಗೆ ಯುದ್ಧ ಆಗತ್ತೆ, ಎಷ್ಟು ದಿನ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ಸಾರಿ ಮಾತ್ರ ಪಾಕಿಸ್ತಾನ ಸರ್ವನಾಶ ಆಗುವುದಕ್ಕೆ ಟೈಮ್ ಫಿಕ್ಸ್ ಆಗಿದೆ, ಟೈಮ್ ಬಾಂಬ್ ರೆಡಿ ಇದೆ. ಇಂಥ ಹೊತ್ತಿನಲ್ಲಿ ನಮಗೆ ಹೊರಗಡೆಯ ಶತ್ರುಗಳನ್ನು ಎದುರಿಸುವುದು ಅಷ್ಟು ಆತಂಕದ ವಿಚಾರವೇ ಅಲ್ಲ. ಯಾಕೆಂದರೆ ವಿಶ್ವದ 4ನೆಯ ಬಲಿಷ್ಠ ಸೇನೆ ಏನಾದರೂ ಇದ್ದರೆ ಅದು ಭಾರತ. ನಮ್ಮ 1 ಅಣ್ವಸ್ತ್ರ ಅವರ 10 ಅಣ್ವಸ್ತ್ರಕ್ಕೆ ಸಮ. ಅವರ ಚಿಕಣಿ ಅಣ್ವಸ್ತ್ರ ಬೇರೆ, ನಮ್ಮದು ಅಣ್ವಸ್ತ್ರದ ಸ್ಥಿತಿಗತಿಗಳೇ ಬೇರೆ. ಈ ರೀತಿಯ ಲೆಕ್ಕಾಚಾರವನ್ನು ನಿಮಗೆ ಸಮಯ ಸಂದರ್ಭ ಬಂದಾಗೆಲ್ಲ ಕೊಡ್ತಾ ಹೋಗ್ತೇವೆ. ಬಲಿಷ್ಠತೆಯ ಬಗ್ಗೆ, ಪರಾಕ್ರಮದ ಬಗ್ಗೆ ನಮ್ಮಲ್ಲಿ, ನಮ್ಮ ಸೈನ್ಯದ ವಿಚಾರದಲ್ಲಿ ಯಾರೂ ಮಾತಾಡುವ ಹಾಗೆ ಇಲ್ಲ. ಇನ್ನೊಂದು ವಿಚಾರವನ್ನು ನಿಮ್ಮ ಎದುರಿಡಬೇಕು. ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಕಮ್ಮಿ 140 ಕೋಟಿ ಜನರ ಮಧ್ಯೆ ಒಂದೇ ಕೂಗು, ಪಾಕಿಸ್ತಾನವನ್ನು ಸರ್ವನಾಶ ಮಾಡಿ, ಒನ್ಸ್ ಫಾರ್ ಆಲ್
ಅದನ್ನು ಫಿನಿಶ್ ದೆಮ್ ಅಂತ, ಮುಗಿಸಿ ಅದನ್ನು. ಇದೊಂದು ಅದ್ಭುತವಾದ ಅವಕಾಶ ನಮಗೆ. ಈ ಅವಕಾಶದಲ್ಲಿ ಭಯೋತ್ಪಾದಕತೆಯ ಆ ಸ್ವರ್ಗವನ್ನು ಸರ್ವನಾಶ ಮಾಡಬೇಕು, ನರಕವಾಗಿಸಬೇಕು. ಅದೇ ಏಕಗಂಟಿನ ಕೂಗು. ಆದರೆ ಈ ಕಾಂಗ್ರೆಸ್ಸಿನ ಕೂಗೇ ಬೇರೆ. ಅವರಿಗೆ ಅಲ್ಲಿ ಧರ್ಮಯುದ್ಧ ನಡೆದಿಲ್ಲ, ಧರ್ಮವನ್ನು ಕೇಳಿ ಹೊಡೆದಿಲ್ಲ, ಅವರಿಗೆ ಯುದ್ಧ ಬೇಡ, ಪಾಕಿಸ್ತಾನದ ಮೇಲಿನ ಪ್ರೀತಿ. ಕರ್ನಾಟಕದಲ್ಲಂತೂ ಅಲ್ಲಲ್ಲಿ ಪಾಕಿಸ್ತಾನದ ಬಾವುಟವನ್ನು ಹಚ್ಚಲಾಗ್ತಾ ಇದೆ, ಅವರನ್ನು ಯಾರನ್ನು ಅರೆಸ್ಟ್ ಮಾಡೋದಿಲ್ಲ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ, ಅವರನ್ನು ಅರೆಸ್ಟ್ ಮಾಡೋದಿಲ್ಲ. ಯಾರೋ ಒಬ್ಬ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಕ್ರಿಕೆಟ್ ಆಡಲಿಕ್ಕೆ ಹೋಗಿ ಅಲ್ಲಿ ಮಂಗಳೂರಿನ ಹೊರವಲಯದಲ್ಲಿ ಅಲ್ಲಿ ಜಟಾಪಟಿ ಆಗಿದೆ, ಪೆಟ್ಟಾಗಿದೆ, ಅವರು ಸತ್ತಿದ್ದಾರೆ. ಅದಕ್ಕೆ ಮಾತ್ರ ಸತ್ತವನು ಮುಸ್ಲಿಂ ಹುಡುಗ, ಆದ್ದರಿಂದ ಅಲ್ಲಿ 15 ಜನ ಉಳಿದ ಹುಡುಗರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡಲಾಗಿದೆ. ಅಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಪಾಕಿಸ್ತಾನದ ಪರವಾಗಿ ಮಾತಾಡಿದ, ಪಾಕಿಸ್ತಾನಕ್ಕೆ ಜೈ ಅಂದ ಮತ್ತು ಪಾಕಿಸ್ತಾನದ ಧ್ವಜವನ್ನು ಅಂಟಿಸುವವರಿಗೆ ಅಂಥದ್ದೇನೂ ಇಲ್ಲಿ ಆದದ್ದು ಕಾಣೋದಿಲ್ಲ. ಇನ್ನು ಪವನ್ ಕಲ್ಯಾಣ್ ಈ ವಿಷಯದಲ್ಲಿ ನಿರಂತರವಾಗಿ ಉಗ್ರಾವತಾರ ತಾಳಿದ್ದಾರೆ. ಅವರು ಸಿದ್ದರಾಮಯ್ಯನವರಿಗೇ ಹೇಳಿದಾಗಿತ್ತದು, ನಿಮಗೆ ಪಾಕಿಸ್ತಾನದ ಮೇಲೆ ಅಷ್ಟು ಪ್ರೀತಿ ಅಂತಿದ್ದರೆ ನೀವು ಪಾಕಿಸ್ತಾನಕ್ಕೆ ಹೋಗಿಬಿಡಿ. ಮತ್ತು ಈ ದೇಶದ ಮುಸ್ಲಿಮರಿಗೂ ಇದೊಂದು ಸುಸಂದರ್ಭ. ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಆದರೆ ಪಾಕಿಸ್ತಾನ ಗೆದ್ದರೆ ಪಟಾಕಿ ಹೊಡೆಯುವರು, ಪಾಕಿಸ್ತಾನಕ್ಕೆ ಜೈ ಅನ್ನುವರು. ನಮ್ಮ ಕಾಂಗ್ರೆಸ್ನಲ್ಲಂತೂ ವಿಧಾನಸೌಧದಲ್ಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಏನೂ ಮಾಡ್ದೇ ಸುಮ್ಮನೆ ಕೂತ್ಕೊಳ್ತದೆ. ಇಂಥವರೆಲ್ಲರಿಗೆ ಪವನ್ ಕಲ್ಯಾಣ್ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ನೀವು ಇದು ಸುಸಂದರ್ಭ, ಪಾಕಿಸ್ತಾನಕ್ಕೂ ಜನ ಬೇಕಾಗಿದೆ ಈಗ, ಆದ್ದರಿಂದ ಎಲ್ಲರೂ ಪಾಕಿಸ್ತಾನವನ್ನು ಪ್ರೀತಿಸುವವರು ದಯವಿಟ್ಟು ಅಲ್ಲಿಗೆ ಹೋಗಿ, ಇಲ್ಲಿ ಇರಬೇಡಿ, ಈ ದೇಶಕ್ಕೆ ತೊಂದರೆ ಮಾಡಬೇಡಿ. ಈ ದೇಶಕ್ಕೆ ತೊಂದರೆ ಮಾಡ್ತಾ ಇನ್ನೂ ನಿಮ್ಮ ಚಟವನ್ನು ಮುಂದುವರಿಸಿದರೆ ನಿಮ್ಮನ್ನು ಚಟ್ಟಕ್ಕೆ ಕೊಂಡೊಯ್ಯುವ ದಿನ ದೂರ ಇಲ್ಲ ಅನ್ನುವಂಥ ಒಂದು ಘೋಷಣೆಯನ್ನು, ಗರ್ಜನೆಯನ್ನು ಮಾಡಿದ್ದಾರೆ. ಮತ್ತು ಅದು ಸತ್ಯವಾದದ್ದು ಅಂತ. ಯಾಕೆಂದರೆ ನೋಡಿ, ನಿನ್ನೆ ಕಾಂಗ್ರೆಸ್ಸಿನ ಅಧಿಕೃತವಾದಂಥ ಪೇಜಲ್ಲಿ ಒಂದು ಟ್ವೀಟ್ ಬಂದಿದೆ. ಏನಂತಂದರೆ, ಸ್ವತಃ ಅದು ಯಾರೂ ಹೇಳಬೇಕಾಗಿಲ್ಲ, ಹೋಲುತ್ತದೆ ಅಂತ ನಾವು ಒಂದು ಶಬ್ದವನ್ನು ಬಳಸ್ಬೋದು ಹೊರತು ಅದು ಸತ್ಯವಾಗಿಯೂ ನಮ್ಮ ಪ್ರಧಾನಿ ಮೋದಿಯವರದ್ದೇ ಫೋಟೋ. ಆ ಫೋಟೋವನ್ನು ತಲೆ ತೆಗೆದು ಗಾಯಬ್ ಅಂತ ಹಾಕಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಜವಾಬ್ದಾರಿಯನ್ನು ಹೊರಬೇಕಾದಂಥ ಪರಿಸ್ಥಿತಿಯಲ್ಲಿ ನಾಪತ್ತೆಯಾಗಿದ್ದಾರೆ, ಗಾಯಬಾಗಿದ್ದಾರೆ ಅನ್ನುವಂಥ, ಜವಾಬ್ದಾರಿ ಇರಬೇಕಾಗಿದ್ದ ಸಂದರ್ಭದಲ್ಲಿ ನಾಪತ್ತೆ ಅಂತ ಹಿಂದಿಯಲ್ಲಿ ಬರೆದು ಪ್ರಧಾನಿ ಮೋದಿಯವರನ್ನು ಅಣಕಿಸುವ, ಪ್ರಧಾನಿ ಮೋದಿಯವರನ್ನೇ ವ್ಯಂಗ್ಯ ಮಾಡುವ, ಪ್ರಧಾನಿ ಮೋದಿಯವರನ್ನು ಆ ಪಟ್ಟವನ್ನು, ಆ ಗೌರವವನ್ನು, ಆ ಸಾಂವಿಧಾನಿಕ ಪೀಠವನ್ನು ಅಗೌರವಿಸುವ ಕೆಲಸಕ್ಕೆ ಕೈ ಹಾಕಿದ ಕಾಂಗ್ರೆಸ್ಸಿನ ಒಟ್ಟು ಮನೋಸ್ಥಿತಿ ಅದು ಭಯೋತ್ಪಾದಕ ಮನಸ್ಥಿತಿ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ. ಇದೇ ಟ್ವೀಟನ್ನು ಶೇರ್ ಮಾಡಿದ್ದಾರೆ ಪಾಕಿಸ್ತಾನದ ರಾಜಕಾರಣಿ. ಅಂದರೆ ಪಾಕಿಸ್ತಾನದ ನ್ಯೂಸ್ ಚಾನೆಲ್ನಲ್ಲಿ ನಿನ್ನೆ ಇಡೀ ಅದನ್ನು ಚಚ್ಚಿ ಬಿಸಾಡ್ತಾ ಇದ್ದಾರೆ. ಅಂದರೆ ನಮ್ಮ ಈ ಪಾಕಿಸ್ತಾನ ಭಾರತದ ಮಧ್ಯೆಯ ಇಂಥ ಒಂದು ದುರ್ಗಮ ಸ್ಥಿತಿ, ಸಂಕಟದ ಸ್ಥಿತಿ, ಈ ಥರದ ಒಂದು ದೇಶಕ್ಕೆ ಆದಂಥ ಅವಮಾನ, 26-27 ಜನರ ಅಮಾನುಷವಾದ ಹತ್ಯೆ, ಆ ಹತ್ಯೆಗೆ ಸ್ವತಃ ಕಾಶ್ಮೀರದ ಅಲ್ಲಿಯ ಸ್ಥಳೀಯರ ಸಹಕಾರ, ವ್ಯವಸ್ಥಿತವಾದ ಸಂಚು, ಇವೆಲ್ಲ ಆದ ಹಿನ್ನೆಲೆಯಲ್ಲಿ ದೇಶ ಹೊತ್ತಿ ಉರಿತಾ ಇದೆ, ಕುದಿತಾ ಇದೆ. ದೇಶ ಅವಮಾನಕ್ಕೆ ತಲೆ ತಗ್ಗಿಸುವುದಲ್ಲ, ತಲೆ ಎತ್ತಿ ನಿಂತು ಪಾಕಿಸ್ತಾನದ ಒಂದು ಇಡೀ ವಿನಾಶವನ್ನು ಬಯಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿರಬೇಕೋ ಬೇಡವೋ? ಇಸ್ರೇಲ್ ದೇಶ ನಮಗಿಂತ 100-120 ಪಟ್ಟು ಸಣ್ಣ ದೇಶ. ಆದರೆ ಹಮಾಸಿನವರ ಅಲ್ಲಿ ದಾಳಿಯಾದಾಗ ಗಾಜಾಪಟ್ಟಿಯಲ್ಲಿ ಎಲ್ಲೆಲ್ಲಿದ್ದರೂ ಅಲ್ಲಿಂದ ಎಲ್ಲ ಇಸ್ರೇಲಿಗಳು ಅಲ್ಲಿ ತಮ್ಮ ಸ್ವಂತ ಖರ್ಚಲ್ಲಿ ತಾಯ್ನೆಲಕ್ಕೆ ಬಂದು ಯುದ್ಧವನ್ನು ಮಾಡಲಿಕ್ಕೆ ಮುಂದಾದರು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ನಮ್ಮ ಶಾಲಾ ದಿನಗಳ ನುಡಿ
ಅದರ ಅನ್ವರ್ಥ ಸ್ವರೂಪ ಈ ಭೂಗೋಳದಲ್ಲಿ ಯಾವುದಾದ್ರೂ ಇದ್ದರೆ ಅದು ಇಸ್ರೇಲ್. ಆದರೆ ನಾವು 100-120 ಪಟ್ಟು ಇಸ್ರೇಲ್ಗಿಂತ ದೊಡ್ಡ ದೇಶ, ಪ್ರಾಚೀನ ದೇಶ, ಇಡೀ ವಿಶ್ವದಲ್ಲೇ ಏಕೈಕ ಹಿಂದೂ ದೇಶ. ಆದರೆ ಅದೇ ಹಿಂದೂಗಳ ಮೇಲೆ ಧರ್ಮವನ್ನು ಹೆಸರಿಸಿ ಇವತ್ತು NIA ಹೇಳಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದೆ, ಅಲ್ಲಿ ಗಂಡನನ್ನು ಕಳ್ಕೊಂಡಂಥ ಮಧುಸೂದನ್ ಅವರ ಪತ್ನಿ ಪ್ರತ್ಯಕ್ಷ ಸಾಕ್ಷಿ ನುಡಿದಿದ್ದಾಳೆ. ಮತ್ತು ವಿಡಿಯೋದ ರೆಕಾರ್ಡ್ ಇದೆ. ಈ ಕೆಲವನ್ನು ನಮಗೆ ಹಾಕಬಾರ್ದು ಬೀಭತ್ಸ ಅಂತೇಳಿ. ಅಲ್ಲಿ ನಿಮಗೆ ಆ ಹೆಣ ಬಿದ್ದದ್ದು ನೋಡಿದ್ರೆ ಚಡ್ಡಿ ಗಿಡ್ಡಿ ಎಲ್ಲ ಬಿಚ್ಚಿಸಿ ಅವರನ್ನು ಶೂಟ್ ಮಾಡಿದ್ದು ನಿಮಗೆ ಪ್ರತ್ಯಕ್ಷ ಕಾಣುತ್ತೆ. ಇನ್ನೇನು ಸಾಕ್ಷಿ ಬೇಕು? ಪುಲ್ವಾಮಾದಲ್ಲಿ ಅದರ ಪ್ರತಿಕಾರವಾಗಿ ಪ್ರತಿಭಟನಾತ್ಮಕವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದಕ್ಕೂ ನೀವು ಸಾಕ್ಷಿಯನ್ನು ಕೇಳಿದ್ರಿ. ಇಲ್ಲೂ ಬಹುಶಃ ಗಂಡನನ್ನು ಕಳ್ಕೊಂಡಂಥ ಹೆಂಡತಿಯರು ಅಲ್ಲಿ ನಿಮಗೆ ರೆಕಾರ್ಡ್ ಮಾಡಿ ಸಾಕ್ಷಿಯನ್ನು ತಂದು ಕೊಡಬೇಕಿತ್ತು. ಯಾಕೆಂದರೆ ಇಲ್ಲೊಂದು ದರಿದ್ರ ಸಂಸ್ಕೃತಿ ಇದೆ, ದುಷ್ಟ ಸಂಸ್ಕೃತಿ ಇದೆ. ಅದು ಆತ್ಮ ಶೋಧವನ್ನು ಬಿಡಿ, ಅದು ಆತ್ಮಪೂರ್ವಕವಾಗಿ ಯಾವುದನ್ನೂ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಅದು ನಮ್ಮ ಪ್ರತಿಪಕ್ಷದ ನಾಯಕತ್ವದಲ್ಲಿ ಬೇರೆ ಕೂತಿದೆ. ಆದ್ದರಿಂದ ಅದು ದೇಶದ್ರೋಹಿ ಭಯೋತ್ಪಾದಕರ ಪರವಾಗಿ ಅದು 99.9% ನಿಲ್ಲುತ್ತೆ. ಆದ್ದರಿಂದ ನಾವು ಸಾಕ್ಷ್ಯವನ್ನು ರೆಕಾರ್ಡ್ ಮಾಡಿ ತಗೊಂಡೋಗಿ ಕೊಡಬೇಕು ಅಂತ ಬಹುಶಃ ಗಂಡನ ರಕ್ತ ಹರಿದ್ರೂ ಚಿಂತೆ ಇಲ್ಲ, ಅವರ ಬದುಕು ಬರ್ಬಾದಾದರೂ ಚಿಂತೆ ಇಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ತರಬೇಕಿತ್ತು. ಪ್ರಾಯಶಃ ಕಾಂಗ್ರೆಸ್ನವರು ಇದನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಇಂಥ ಹೀನ ಸ್ಥಿತಿಯ ಒಂದು ಕಾಂಗ್ರೆಸ್ಸು ಏನು ಸಿದ್ದರಾಮಯ್ಯನವರು ಇಂದ ಸೇರಿ ಎಲ್ಲರೂ ಇವತ್ತು ಪಾಕಿಸ್ತಾನದ ಪ್ರೀತಿ, ಭಯೋತ್ಪಾದಕರ ಮೇಲಿನ ಮಮತೆಯನ್ನು ಪ್ರದರ್ಶಿಸ್ತಾ ಇರುವಂಥ ತುರ್ಯಾವಸ್ಥೆಯಲ್ಲಿ ಅದರ ಒಂದು ಒಟ್ಟು ಅವರ ಮನೋಸ್ಥಿತಿಯ ವಿಕಾರದ ವಿಕ್ಷಿಪ್ತತೆಯ ಆ ಮನೋಸ್ಥಿತಿಯ ಒಂದು ಸಾಂಕೇತಿಕ ಸ್ವರೂಪ ಅಂದರೆ ಪ್ರಧಾನಿ ಮೋದಿಯವರ ತಲೆ ತೆಗೆದು ಅಲ್ಲಿ ಗಾಯಬ್ ಅನ್ನುವಂಥ ಶಬ್ದವನ್ನು ಸೇರಿಸಿ ಟ್ವೀಟ್ ಮಾಡಿದ್ದು. ಈ ಟ್ವೀಟ್ ಯಾಕೆ ಭಯೋತ್ಪಾದಕರ ಮನಸ್ಥಿತಿಯನ್ನು ಹೋಲ್ತದೆ ಮತ್ತು ಇದರ ಹಿಂದೆ ಯಾವುದೋ ಒಂದು ಷಡ್ಯಂತ್ರ ಸಾಂಕೇತಿಕವಾಗಿ ಅಡಗಿದೆ ಅನ್ನೋದಕ್ಕೆ ನಿಮಗೆ 2 ಉದಾಹರಣೆಯನ್ನು ಕೊಡ್ಬೋದು. ಒಂದು, ಇತ್ತೀಚೆಗೆ ಇಂಗ್ಲೆಂಡ್ನಲ್ಲಿ ಪಾಕ್ ರಾಯಭಾರಿ ಕಚೇರಿ ಎದುರು ಪ್ರತಿಭಟನೆ ಆದಾಗ ಒಬ್ಬ ಅಧಿಕಾರಿ ನಮ್ಮ ವೀರ ಯೋಧ ಅಭಿನಂದನ್ ಅವರ ಪೋಸ್ಟರನ್ನು ಹಿಡಿದು ಚೂರಿಯನ್ನು ಕೈಯಲ್ಲಿ ಬಲಗೈಯಲ್ಲಿ ಹಿಡಿದು ಅವನ್ನು ಕುತ್ತಿಗೆಯನ್ನು ಕತ್ತರಿಸುವ ರೀತಿಯಲ್ಲಿ ನಾವು ಕತ್ತರಿಸಿ ಬಿಸಾಡ್ತೇವೆ ಅಂತ ಘೋಷಣೆ ಮಾಡಿದರು. ಒಂದು ನೆನಪಿಡಿ, ಪ್ರಧಾನಿ ಮೋದಿಯವರ ತಲೆ ತೆಗೆದಂಥ ಒಂದು ಈ ಟ್ವೀಟಿಗೆ ಎಲ್ಲೆಲ್ಲಿಂದ ಲಿಂಕ್ ಆಗುತ್ತೆ ಅಂತ. ಕೆಲವು ಕಾಲದ ಹಿಂದೆ ಲಷ್ಕರ್ ತೊಯ್ಬಾದ ಆ ಒಂದು ಸಂಘಟನೆಯ ಮುಖ್ಯಸ್ಥ ಪಾಕಿಸ್ತಾನದ ನೆಲದಲ್ಲಿ ನಿಂತು ಒಂದು ಸಭೆಯಲ್ಲಿ ಮಾತಾಡುವಾಗ ಭಾರತದ ಪ್ರಧಾನಿ ಮೋದಿಯವರ ತಲೆ ತೆಗೆತೇವೆ ನಾವು ಅಂತ ಅಲ್ಲಿ ಘೋಷಿಸಿದ್ದನ್ನು ನೀವು ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆಮೇಲೆ ಗಜ್ವಾ ಆಲ್ ಹಿಂದ್ ಆ ಸಂಘಟನೆ, ಭಯೋತ್ಪಾದಕ ಸಂಘಟನೆ, ಇತ್ತೀಚಿನ ದಿನಗಳಲ್ಲಿ ಅದರ ಚಿತ್ರವನ್ನು ನಿಮಗೆ ತೋರಿಸ್ತೇವೆ. ಶಿವನ ತಲೆ ತೆಗೆದಂಥ ಚಿತ್ರವನ್ನು ಪ್ರಕಟಿಸಿ ಅಲ್ಲಿ ವಿಕಾರವನ್ನು ಮೆರೆದಿತ್ತು. ನಾನು ಯಾಕೆ ಈ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ ಅಂತಂದರೆ, ಏಕಾಏಕಿ ಪ್ರಧಾನಿ ಮೋದಿಯವರ ಒಂದು ಫೋಟೋವನ್ನು ತಲೆ ತೆಗೆದು ಅಲ್ಲಿ ಪ್ರಕಟಿಸ್ತದೆ ಕಾಂಗ್ರೆಸ್ಸು ಅಂತಾದರೆ ಅದು ಹುಡುಗಾಟಿಕೆಯ ಮತ್ತು ಒಂದು ಆಕಸ್ಮಿಕ ಪ್ರಚಾರದ ಗಿಮಿಕ್ ಅಲ್ಲ. ಇದು ಏನನ್ನೋ ಸಾಂಕೇತಿಕವಾಗಿ ಹೇಳ್ತದೆ. ಪ್ರಧಾನಿ ಮೋದಿಯವರ ತಲೆ ತೆಗೆರಿ ಅಂತ ಏನಾದರೂ ಸೂಚನೆಯನ್ನು ಕೊಡ್ತಾ ಇದೆಯಾ? ಪಾಕಿಸ್ತಾನದಲ್ಲಿ ಯಾಕೆ ಈ ಟ್ವೀಟು ರೀಟ್ವೀಟ್ ಆಗಿ ಶೇರ್ ಆಗಿ ಅಲ್ಲಿ ವಿಜೃಂಭಿಸ್ತಾ ಇದೆ? ಪಾಕಿಸ್ತಾನದಲ್ಲಿ ಯಾಕೆ ಕಾಂಗ್ರೆಸ್ಸಿಗರ ಪ್ರತಿಯೊಂದು ದೇಶ ವಿರೋಧಿ ಹೇಳಿಕೆಗಳು, ಯುದ್ಧ ವಿರೋಧಿ ಹೇಳಿಕೆಗಳು ಮತ್ತು ಮೋದಿಯವರ ಮೇಲಿನ ಪ್ರಹಾರಗಳು, ಇಲ್ಲಿಯ ಭದ್ರತಾ ವೈಫಲ್ಯ ಅಂತ ಅವರು ವ್ಯಾಖ್ಯಾನಿಸಿದ್ದು, ಇವೆಲ್ಲವೂ ಪಾಕಿಸ್ತಾನದಲ್ಲಿ ಒಂದು ಹಾಟ್ ಕೇಕ್ ಥರ ಅಲ್ಲಿಯ ಮಾಧ್ಯಮಗಳಲ್ಲಿ ಮಿಂಚುತ್ತವೆ ಯಾಕೆ? ಸಿದ್ದರಾಮಯ್ಯ ಓವರ್ನೈಟಲ್ಲಿ ಸ್ಟಾರ್ಗಿರಿಯನ್ನು ಪಡ್ಕೊಳ್ತಾರೆ ಯಾಕೆ? ಇವೆಲ್ಲದರ ಹಿಂದೆ ನೀವು ಯೋಚನೆ ಮಾಡ್ತಾ ಹೋದರೆ ದೇಶದ ಹೊರಗಿನ ಶತ್ರುಗಳನ್ನು ಎದುರಿಸುವುದು ಭಾರತಕ್ಕೆ ದೊಡ್ಡ ಸಂಗತಿಯೇ ಅಲ್ಲ. ಆದರೆ ದೇಶದ ಒಳಗಿನ, ಅದರಲ್ಲೂ ಈ ಪ್ರತಿಪಕ್ಷದಲ್ಲಿ ಕೂತಂಥ ರಾಜಕೀಯ ವ್ಯಕ್ತಿಗಳ ಈ ಪ್ರಹಾರ ಇದೆಯಲ್ಲ, ಇದನ್ನು ಎದುರಿಸುವುದು ಬಹಳ ಬಹಳ ಭಯಾನಕ.
ಒಂದು ಕಡೆ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ನಾವು ಸಂಪೂರ್ಣ ಸಹಕಾರ ಅಂತಾರೆ. ಅದೇ ಕಾಂಗ್ರೆಸ್ಸಿನ ಅಧಿಕೃತವಾದಂಥ ಟ್ವೀಟ್ ಬರುತ್ತೆ ಮೋದಿಯವರ ತಲೆ ತೆಗೆದು. ನಿಮಗೆ ತಲೆ ಸರಿ ಇದೆಯೇನ್ರಿ? ಮತಿಭ್ರಮಣೆ ಆಗಿದೆಯೇನ್ರಿ? ಹುಚ್ಚಿಡ್ದಿದೆಯೇನ್ರಿ ನಿಮಗೆ? ಏನು ಕಣ್ಣು, ಮನಸ್ಸು, ಬಾಯಿ, ಮೂಗು, ಪಂಚೇಂದ್ರಿಯಗಳು ಸ್ವಸ್ಥವಾಗಿ ಇಲ್ವಾ? ಪ್ರಧಾನಿ ಮೋದಿಯವರು ಗಾಯಬಾಗಿದ್ದಾರೆ ಅಂತಿರಲ್ಲ, ಪ್ರಧಾನಿ ಮೋದಿಯವರು ಏನು ಬೀದಿಯಲ್ಲಿ ಬಂದು ಡ್ಯಾನ್ಸ್ ಮಾಡಬೇಕಿತ್ತಾ? ಅಥವಾ ಪ್ರಧಾನಿ ಮೋದಿಯವರು ಏನು ಪಾಕಿಸ್ತಾನಕ್ಕೆ ಹೋಗಿ ಮಾತಾಡಬೇಕಾಗಿತ್ತಾ? ಅಥವಾ ಪ್ರಧಾನಿ ಮೋದಿಯವರು ಹೋಗಿ ಪೆಹಲ್ಗಾಮಲ್ಲಿ ನೆಲದಲ್ಲಿ ನಿಂತು ಭಾಷಣ ಮಾಡಬೇಕಿತ್ತಾ? ಯಾರೋ ಒಬ್ಬ ಮೂರ್ಖ ಕಾಂಗ್ರೆಸ್ಸಿಗ ಹೇಳ್ತಾನೆ, ಬಿಹಾರದ ಸಭೆಯಲ್ಲಿ ನಿತೀಶ್ ಕುಮಾರ್ ಒಟ್ಟಿಗೆ ನಗುತ್ತಾ ಇದ್ರು. ಸಾವಿನ ಮನೆಯಲ್ಲಿ ನಗುವಂಥ ಕೆಲಸವನ್ನು, ಅಸಭ್ಯತನವನ್ನು ಮೋದಿಯವರು ಅಂದರೆ ಪ್ರಧಾನಿ ಅಥವಾ ರಾಷ್ಟ್ರಪತಿಗಳು ಅಥವಾ ಉಪರಾಷ್ಟ್ರಪತಿಗಳು ಎಲ್ಲರೂ ಇದ್ದಂಥ ಜನಗಣಮನ ಅಲ್ಲಿ ಮೊಳಗ್ತಾ ಇದ್ದರು. ಅದಕ್ಕೆ ಒಂದು ಕಿಂಚಿತ್ತು ಕವಡೆ ಕಾಸಿನ ಬೆಲೆ ಕೊಡದೇನೆ ಅಸಭ್ಯವಾಗಿ ಮತ್ತು ಆ ಇದನ್ನು ಏನು ದೇಶಗೀತೆಗೆ ಅಥವಾ ಒಂದು ಜನಗಣಮನ ಒಂದು ರಾಷ್ಟ್ರಗೀತೆಗೆ ಒಂದು ಕಿಂಚಿತ್ತು ಮರ್ಯಾದೆಯನ್ನು ಕೊಡದೇನೆ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ನೀವು ಆ ರಾಹುಲ್ ಗಾಂಧಿ ವರ್ತಿಸಿದ ರೀತಿ ಇದಕ್ಕೆ ಹೇಳಬೇಕು. ಪ್ರಧಾನಿ ಮೋದಿಯವರು ದಿನಕ್ಕೆ 10-12 ಸಭೆ ಮಾಡ್ತಾ ಇದ್ದಾರೆ. ಇಡೀ ಭದ್ರತಾ ವ್ಯವಸ್ಥೆಯ ಬಗ್ಗೆ ಕೀನಾದ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ದೇಶದ ಒಳಗಡೆನೂ ಹೋರಾಡ್ತಾ ಇದ್ದಾರೆ, ದೇಶದ ಹೊರಗಡೆನೂ ಹೋರಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ದಿನಕ್ಕೆ 2-3 ಅಲ್ಲಿಯ ಭಯೋತ್ಪಾದಕರ ತಲೆ ಉರುಳುತ್ತಾ ಇದೆ. ಇಡೀ ವಿಶ್ವದ ನಾಯಕರೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇಡೀ ವಿಶ್ವಕ್ಕೆ ಭಾರತದ ಮೇಲೆ ಆದಂಥ ಈ ಅಮಾನುಷ ದಾಳಿ ಇದು 75 ವರ್ಷದಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದನ್ನು ಒನ್ಸ್ ಫಾರ್ ಆಲ್ ಮುಗಿಸಬೇಕಾದಂಥ ತುರ್ತಿನಲ್ಲಿ ಭಾರತ ನಿಂತಿದೆ. ನೀವೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಅನ್ನುವಂಥ ಆ ಸಂದೇಶವನ್ನು ಕೊಟ್ಟು, ಸಾಕ್ಷ್ಯವನ್ನು ಕೊಟ್ಟು ಅವರನ್ನು ತಮ್ಮ ಇಡೀದಾದಂಥ ಕಾರ್ಯಾಚರಣೆಗೆ ಒಗ್ಗಿಸ್ಕೊಳ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಅಹೋರಾತ್ರಿ ಕೆಲಸ ನಡೀತಾ ಇದೆ. ಇವರಿಗೆ ಕಣ್ಣು, ಮೂಗು, ಬಾಯಿ, ಮನಸ್ಸು ಯಾವುದೂ ಸರಿ ಇಲ್ವಾಗಾದರೆ ತಲೆ ಕೆಟ್ಟು ಹೋಗಿದೆಯಾ ಈ ಕಳ್ಳನ ಮಕ್ಕಳಿಗೆ? ಮತಿಭ್ರಷ್ಟತೆ ಆಗಿದೆಯಾ ಹಾಗಾದರೆ? ದೇಶ ಇಂಥ ಆತಂಕದ ಸ್ಥಿತಿಯಲ್ಲಿರುವಾಗ, ಯುದ್ಧ ಕಾಲದಲ್ಲಿ ಮುನ್ನುಗ್ತಾ ಇರುವಾಗ, ಈಗಲೂ ಕೂಡ ದೇಶದ ಈ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರದೊಟ್ಟಿಗೆ ಯಾವುದೇ ರೀತಿಯ ಮಾತಿದ್ರೂ ಅದನ್ನು ಮುಂದೊಂದಿನ ರಾಜಕೀಯ ಮಾಡೋಣ, ಈಗ ನಾವು ದೇಶವನ್ನು ಕಾಪಾಡೋಣ, ಸಮಗ್ರತೆ ಸಾರ್ವಭೌಮತೆಗಾಗಿಯೂ ನಾವು ಇವತ್ತು ದೇಶ ಹೋರಾಡ್ತಾ ಇದೆ, ನಾವು ಅವರೊಟ್ಟಿಗೆ ನಿಲ್ಲಬೇಕು ಅನ್ನುವಂಥದ್ದನ್ನು ಕೇವಲ ಬಾಯಿ ಮಾತಲ್ಲ, ಕೈಲಿ ನಮಸ್ಕಾರ ಬಗಲಲ್ಲಿ ದೊಣ್ಣೆ ಅಂತಾರಲ್ಲ, ಅದು ಕಾಂಗ್ರೆಸ್ಸಿನ ನೀತಿ. ಅಲ್ಲಿ ರಾಹುಲ್ ಗಾಂಧಿಯವರೆಲ್ಲ ನಾವಿದ್ದೇವೆ ಅಂತ ಹೇಳೋದು. ಇಲ್ಲಿ ಸಿದ್ದರಾಮಯ್ಯನಿಂದ ಹಿಡಿದು ಮರಿ ಖರ್ಗೆಯಿಂದ ಹಿಡಿದು ಆ ಖರ್ಗೆಯವರಿಗಂತೂ ಮರಿ ಖರ್ಗೆಗಂತೂ ಅವರಿಗೆ ಕಂಪ್ಲೀಟಾಗಿ ನಿಮಾನ್ಸ್ಗೂ ಕಳಿಸ್ಬೇಕಾದಂಥ ಅಗತ್ಯ ಇದೆ. ದೇವರಣೆಗೋದು ಅವರು ಎತ್ತುವ ಪ್ರಶ್ನೆಯೋ, ಅವರು ಮಾಡುವ ರೀತಿಯೋ, ಆ ಪ್ರಧಾನಿಯವ್ರ ಮೇಲೆ ಕಾಲೆಳೆಯುವ ರೀತಿಗೆ ಹೋಗ್ತಾರೆ, ಇಡೀದಾಗಿ ಬೆತ್ತಲಾಗ್ತಾರೆ. ದಡ್ಡಾತಿ ದಡ್ಡ ಮತ್ತು ವಿಕ್ಷಿಪ್ತ ವಿಕಾರದ ಮನಸ್ಥಿತಿ. ಯಾವ ಸ್ಥಿತಿಯಲ್ಲಿ ಏನು ಮಾತಾಡಬೇಕು, ಯಾವ ಸ್ಥಿತಿಯಲ್ಲಿ ಏನನ್ನು ಹೇಳಬೇಕು, ಏನನ್ನು ಹೇಳಬಾರ್ದು, ಈ ತರತಮತೆಯೇ ಇಲ್ಲದೇ ಇದ್ದಂಥ ಏಕೈಕ ವ್ಯಕ್ತಿ. ಅಂಥ ಪಟಾಲಂ ಸುಮಾರಿದೆ ಆ ಕಾಂಗ್ರೆಸ್ಸಿನ ಒಳಗಡೆ. ಅದು ಇನ್ನೂ 1947ನಲ್ಲೇ ಇದೆ, ಬದಲಾಗಲೇ ಇಲ್ಲ ಅದು. ಸೊ ಇಂಥ ಸ್ಥಿತಿಯಲ್ಲಿ ದೇಶದ ಪ್ರಧಾನಿಗೆ ಮಾಡಿದಂಥ ಅವಮಾನ ಇದೆಯಲ್ಲ, ಅಮಾನುಷವಾದಂಥ ಈ ಕ್ಷುದ್ರವಾದಂಥ ಕೆಲಸ, ಇದು ಕೇವಲ ಒಂದು ಟ್ವೀಟಿನ ಪ್ರಶ್ನೆ ಅಲ್ಲ. ಇದರ ಹಿಂದೆ ಭಯೋತ್ಪಾದಕರಿಗೆ ಯಾವುದೋ ಒಂದು ಸೂಚನೆ ಕೊಡುವಂಥ ಕೆಲಸವು ಕಾಂಗ್ರೆಸ್ಸಿನ ಟ್ವೀಟ್ ಮೂಲಕ ಆಗಿದೆ ಅನ್ನೋದು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಭಯೋತ್ಪಾದಕರು ಹಿಂದೆ ಏನೇನೆಲ್ಲ ಮಾಡಿದ್ರೋ, ನಮ್ಮ ಶಿವನ ತಲೆ ತೆಗೆದ್ರು ಅಂದ್ರೆ ಅರ್ಥ ಏನು? ನಮ್ಮ ಇಡೀ ಸಂಸ್ಕೃತಿಯ ಮಹಾಚೇತನವನ್ನು ಕೆಣಕ್ಕಿತಾ ಇದ್ದಾರೆ ಅವರು. ಪ್ರಧಾನಿಯ ತಲೆ ತೆಗಿತೇನೆ ಅಂತ ಲಷ್ಕರ್ ತೊಯ್ಬಾದ ಮುಖಂಡ ಹೇಳಿದ ಮಾತು. ಲಂಡನ್ನಲ್ಲಿ ಅಭಿನಂದನ್ ಅಂದರೆ ಯಾರು? ನಮ್ಮ ದೇಶದ ಒಂದು ಶೌರ್ಯ, ಸಾಹಸ, ಸಮಗ್ರತೆಯ ಸಂಕೇತ ಅದು. ಅವರ ಕುತ್ತಿಗೆಗೆ ಚಾಕು ಹಿಡಿದಂಥ, ಅಂದರೆ ಎಲ್ಲರೂ ತಲೆ ತೆಗಿಲಿಕ್ಕೆ ಹೊರಟಂಥ ಈ ಇಡೀ ಆ ಭಯೋತ್ಪಾದಕ ಚಟುವಟಿಕೆಯ ಒಟ್ಟು ಕಾರ್ಯಾಚರಣೆಗೆ ಇದು ಒಂದು ಪರ್ಯಾಯವಾಗಿ, ಒಂದು ಅನುಸಂಧಾನಗೊಳ್ಳುವ ರೀತಿಯಲ್ಲಿ
ಹೊಂದಾಣಿಕೆ ಆಗ್ತಾ ಇದೆಯಲ್ಲ ಇವರ ಟ್ವೀಟು. ಹಾಗಾದರೆ ಈ ಟ್ವೀಟಿನ ಹಿಂದೆ ಎಂಥ ಒಂದು ಘೋರವಾದಂಥ ಆಲೋಚನೆ ಇರಬಹುದು, ಇವತ್ತು ನಾವು ಅದನ್ನು ಯೋಚನೆ ಮಾಡಬೇಕಾದಾಗಿದೆ. ಪ್ರಧಾನಿ ಪಟ್ಟ ಸಾಂವಿಧಾನಿಕವಾದದ್ದು, ಅದನ್ನು ಈ ರೀತಿಯಲ್ಲಿ ವಿಕಾರಗೊಳಿಸ್ತಾರೆ ಅಂತಾದರೆ ಇವರು ಈ ದೇಶದಲ್ಲಿ ಇರಲಿಕ್ಕೆ ಯೋಗ್ಯರಾ? ನಿಜವಾಗಿ ಮೋದಿ ಸರ್ಕಾರ ಇವರ ಮೇಲೆ ಕಾರ್ಯಾಚರಣೆ ಮಾಡಬೇಕು, ದೇಶದ್ರೋಹದ ಕೇಸ್ ಹಾಕಬೇಕು, ಇವರನ್ನು ಜೈಲಿಗಟ್ಟಬೇಕು. ಇಂಥ ಸಂದರ್ಭದಲ್ಲಿ ಯಾರು ದೇಶ ವಿರೋಧಿಯಾಗಿ ಮಾತಾಡ್ತಾರಲ್ಲ ಅವರನ್ನೆಲ್ಲ ಸಾರಾಸಗಟ್ಟಾಗಿ ಜೈಲಿಗಟ್ಟಬೇಕು. ಪಾಕಿಸ್ತಾನದ ಪರವಾಗಿ, ಭಯೋತ್ಪಾದಕರ ಪರವಾಗಿ ಮಾತಾಡ್ತಾರೆ ಅಂತಾದರೆ ಇವ್ರಿಗೆ ಅಕ್ಕ ತಮ್ಮ, ಅಣ್ಣ ತಮ್ಮದಿಕ್ಕಳು, ಸಂಸಾರ, ಸಮಾಜ ಯಾವುದೂ ಇಲ್ಲವಾಗಾದರೆ? ಇದೆಲ್ಲವನ್ನು ಬಿಟ್ಟು ಅಧಿಕಾರ ಮಾತ್ರ ಇದ್ರೆ ಸಾಕ? ಅಂದರೆ ಹತಾಶೆ, ಫ್ರಸ್ಟ್ರೇಷನ್, ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ. ಈ ಮೋದಿಯವರು ಇದೇ ಥರ ಮುಂದುವರೆದ್ರೆ ನಮಗೆ ಇನ್ನೊಂದು 10-20 ವರ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇವರ ಹತ್ರ ಯಾವುದೇ ರಚನಾತ್ಮಕವಾದ ಅಜೆಂಡಾ ಇಲ್ಲ. ನಿಂತ್ರೆ ಕುಂತ್ರೆ ಮೋದಿ, ನಿಂತ್ರೆ ಕುಂತ್ರೆ RSS, ನಿಂತ್ರೆ ಕುಂತ್ರೆ BJP. RSSನ ಮೇಲೆ ಪ್ರಹಾರ ಮಾಡ್ತಾರೆ. ಇದೇ ವಯನಾಡಿನಲ್ಲಿ ನೈಸರ್ಗಿಕ ಅನಾಹುತ ಆದಾಗ 3 ದಿನದ ನಂತರ ರಾಹುಲ್ ಗಾಂಧಿ ಹೋದರು. ತನ್ನ MP, ಅವನ ಆ ಕ್ಷೇತ್ರದ MP. ಅದಕ್ಕೂ ಮೊದಲು ಹೋಗು ಜೀವದ ಹಂಗು ತೊರೆದು ಕೆಲಸ ಮಾಡಿದವರು ಯಾರು? RSSನವರು. ಅವರನ್ನು ಭಯೋತ್ಪಾದಕರಿಗೆ ಹೋಲಿಸ್ತಾರೆ, ದೇಶದ್ರೋಹಿಗಳು ಅಂತಾರೆ. ಯಾವ ನಾಲಿಗೆಯಲ್ಲಿ ಹೇಳ್ತೀರಿ? ಇಲ್ಲ, ನಿಮಗೆ ನಿಮ್ಮ ನಾಲಿಗೆಗೆ ಬಿಡಿ, ಆಚಾರವೂ ಇಲ್ಲ, ಅದಕ್ಕೆ ಯಾವುದೇ ಸಾಂವಿಧಾನಿಕವಾದಂಥ ಶಿಷ್ಟತೆಯೂ ಇಲ್ಲ, ಶಿಷ್ಟಾಚಾರವೂ ಇಲ್ಲ. ಪ್ರಧಾನಿಯಂಥ ಹುದ್ದೆಯನ್ನು ಕೂಡ ಇಷ್ಟು ವಿಕಾರವಾಗಿ ತಲೆ ತೆಗೆದು ಅದನ್ನು ಬಿಂಬಿಸ್ತೀರಿ ಅಂತಾದರೆ ನಿಮ್ಮಂಥ ಪಾಖಂಡಿಗಳು, ನಿಮ್ಮಂಥ ಮತ್ತೆ ನೀವು ಕೈಯಲ್ಲಿ ಯಾವುದು ಸಂವಿಧಾನ, ಆದರೆ ಆಚರಣೆಯಲ್ಲಿ ಸಂಪೂರ್ಣವಾಗಿ ಅಸಂವಿಧಾನಿಕವಾದ, ಅತಾರ್ಕಿಕವಾದ, ಅಕ್ರಮ ಅಂತ ಅನಿಸುವ ನಡವಳಿಕೆ. ಇದೇ ಇಂದಿರಾ ಗಾಂಧಿ ಕಾಲದಲ್ಲಿ ಯುದ್ಧ ಆಯ್ತಲ್ಲ, ಅಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳಿದರು? ಇಂದಿರಾ ಗಾಂಧಿ ಅವರನ್ನು ಶಕ್ತಿ ದೇವತೆಗೆ ಹೋಲಿಸಿದರು, ದುರ್ಗೆಗೆ ಹೋಲಿಸಿದರು. ಅಷ್ಟು ಒಗ್ಗಟ್ಟಿನಿಂದ ಪಾರ್ಟಿಸಿಪೇಟ್ ಮಾಡಿದರು. ಆದರೆ ಇವತ್ತು ಕೈಯಲ್ಲಿ ಸಲಾಮು, ಬಗಲಲ್ಲಿ ದೊಣ್ಣೆ, ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನೋದು. ಇಲ್ಲಿ ಮಾಡಬಾರದ ಕೆಲಸವನ್ನು ಮಾಡೋದು ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಇಂಬು ಕೊಡುವ ಕೆಲಸವನ್ನು ಮಾಡೋದು. ಇಂಥ ದರಿದ್ರತನವನ್ನು, ಇಂಥ ಇಬ್ಬಗೆಯ ನೀತಿಯನ್ನು ಕೇವಲ ಕಾಂಗ್ರೆಸ್ ಮಾಡ್ಬೋದು ಅಂತ. ಅದರ ಒಂದು ನೆನಪಿಡಿ, 3300 ಕಿಲೋಮೀಟರ್ ವ್ಯಾಪ್ತಿಯ ಗಡಿ ಇದೆ ಭಾರತ ಪಾಕಿಸ್ತಾನದ ಮಧ್ಯೆ. ಇಡೀ ಗಡಿಯಲ್ಲಿ ಶಸ್ತ್ರ ಸನ್ನದ್ಧರಾಗಿ ನಮ್ಮ ಸೇನೆ ನಿಂತಿದೆ. 3 ಸೇನಾ ಪಡೆಯ ಮುಖ್ಯಸ್ಥರಿಗೆ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಾಗಿದೆ ಮೋದಿಯವರು. ಇಡೀ ವಿಶ್ವ ಬೆಂಬಲಿಸಿ ನಿಂತಾಗಿದೆ. ವಿಶ್ವದ ಬಲಾಢ್ಯ ದೇಶಗಳೆಲ್ಲ ಮೋದಿಯವರನ್ನು ಅಪ್ಪಿಕೊಂಡಿದ್ದಾವೆ. ಇಸ್ರೇಲ್ನಿಂದ ಹಿಡಿದು, ರಷ್ಯಾದಿಂದ ಹಿಡಿದು, ಅಮೆರಿಕದಿಂದ ಹಿಡಿದು ಏನು ಬೇಕೋ ಶಸ್ತ್ರಾಸ್ತ್ರವನ್ನು ಕೊಡ್ತೇವೆ, ಹೋರಾಡಿ ಅಂತ ಹೇಳಿ ಆಗಿದೆ. ದೇಶದ 140 ಕೋಟಿ ಜನ ಮೋದಿಯವರ ಬೆನ್ನಿಗೆ ನಿಂತಿದ್ದಾರೆ. ಆಪರೇಷನ್ ಫ್ರೀ ಹ್ಯಾಂಡ್. ಆದ್ದರಿಂದ ನಮ್ಮ ಸೇನೆಗೆ ಒಮ್ಮೆ ನೀವು ಅಧಿಕಾರವನ್ನು ಕೊಟ್ರಿ ಅಂತಾದರೆ ಅವರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು, ಶಸ್ತ್ರಾಸ್ತ್ರಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಬುಲೆಟ್ ಪ್ರೂಫ್ ಜಾಕೆಟೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಸರಿಯಾದಂಥ ಒಂದು ಬೂಟು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಭಯಾನಕವಾದಂಥ ಕಣಿವೆಯಲ್ಲಿ, ಆ ಹಿಮಚ್ಛಾದಿತ ಪ್ರದೇಶದಲ್ಲಿ ಹೋರಾಡಿ ಗೆಲುವನ್ನು ತಂದುಕೊಂಡಂಥ ವೀರ ಸೇನಾನಿಗಳು ನಮ್ಮವರು. ಹಾಗಾಗಿ ನೀವು ಏನೇ ಮಾಡಿ ಮೋದಿಯ ರೋಮವನ್ನು ಅಲ್ಲಾಡಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನಿಮಗೆ ಪ್ರಜಾಪ್ರಭುತ್ವದ ಒಂದು ನೆಲೆಗಟ್ಟಿನಲ್ಲಿ ನಿಮಗೆ ಗೆಲ್ಲುವ ಯೋಗ್ಯತೆ ಇಲ್ಲ. ಆದರೆ ದೇಶದಲ್ಲೇ ನಿಂತು ದೇಶದ ಸಮಗ್ರತೆ ಮತ್ತು ದೇಶದ ಸಾರ್ವಭೌಮತೆಗೆ ಚೂರಿ ಹಾಕುವ ಕೆಲಸವನ್ನು ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿದೆ. ಅದು ನಿಮ್ಮ ಕಲ್ಚರ್. ಸತ್ಯ ಹೇಳಬೇಕು ಅಂದರೆ ಈ ಎಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಇದ್ದಿದ್ದು ದೇಶದ ಪುಣ್ಯ ಅದು. ಯಾಕೆಂದರೆ ದೇಶ ಆತ್ಯಂತಿಕ ಸ್ಥಿತಿಯಲ್ಲಿರುವಾಗ, ಯುದ್ಧ ಕಾಲದಲ್ಲಿರುವಾಗ, ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ಒಂದು
ನಿರ್ಧಾರವನ್ನು ತೆಗೆದುಕೊಂಡಂಥ ಈ ಐತಿಹಾಸಿಕ ಸಂದರ್ಭದಲ್ಲಿ ನಿಮ್ಮ ನಿಜ ಚಹರೆ ಏನು? ನಿಜವಾಗಿಯೂ ನೀವು ಯಾರು? ನಿಮ್ಮ ಒಳಗಿನ ಮನಸ್ಸು ಏನು ಹೇಳ್ತಾ ಇದೆ? ಅದು ದೇಶಕ್ಕಾಗಿ ತುಡಿತಾ ಇದೆಯೋ, ಪಾಕಿಸ್ತಾನಕ್ಕಾಗಿ ತುಡಿತಾ ಇದೆಯೋ, ಮಿಡಿತಾ ಇದೆಯೋ? ಭಯೋತ್ಪಾದಕರು 26/11ರಲ್ಲಿ ಮುಂಬೈ ತಾಜ್ ಹೋಟೆಲ್ ಮೇಲೆ ನಡೆದ ದಾಳಿಯಲ್ಲಿ ತಮ್ಮ ಕೈವಾಡ ಎಷ್ಟಿದೆ ಏನಿದೆ ಅನ್ನೋದು NIA ತನಿಖೆಯಲ್ಲಿ ಬೆತ್ತಲುಗೊಂಡಿದೆಯಲ್ಲ, ಅದೆಲ್ಲರಿಗೂ ಗೊತ್ತಿದೆ. UPA ಗೌರ್ಮೆಂಟಲ್ಲಿ ಬಾಂಬ್ಗಳ ಸುರಿಮಳೆ, ಸಾವಿರಾರು ಜನ ಅಮಾಯಕರ ಬಲಿ. ಅದರ ಹಿಂದೆ ಭದ್ರತಾ ವೈಫಲ್ಯವೋ ಭದ್ರತಾ ಶ್ರೇಷ್ಠತೆಯೋ ಜನರಿಗೆ ಗೊತ್ತಿದೆ. 10 ವರ್ಷದಲ್ಲಿ ಮೋದಿಯವರು ಯಾವ ರೀತಿ ಬಹಳ ನಿರುಮ್ಮಳವಾಗಿ ಯಾವುದೇ ಬಾಂಬಿಂಗ್ ಇಲ್ಲ, ಯಾವುದೇ ಅನಾಹುತ ಇಲ್ಲ, ಎಲ್ಲೋ 1, 2, 3 ಆದದ್ದು. ಅದು ಅಮಾಯಕ ಸಾರ್ವಜನಿಕರ ಮೇಲೆ ನಡೆದಂಥ ಪ್ರಥಮ ದಾಳಿ ಇದು. ಇವೆಲ್ಲವೂ ಜನರಿಗೆ ಗೊತ್ತಿದೆ. ನೀವು ಮನೆ ಮುರುಕರು, ದೇಶ ಮುರುಕರು, ದೇಶದ್ರೋಹಿಗಳು, ನೀವು ಇದೇ ಥರ ಕೆಲಸ ಮಾಡುವರು ಅನ್ನೋದು ನಿಮ್ಮಿಂದಲೇ ಸಾಬೀತಾಯ್ತಲ್ಲ, ಅದು ಈ ದೇಶದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನೀವು ಹೀಗೇ ಮಾಡ್ತಾ ಹೋಗಿ. ಮೋದಿಯವರ ಕೈಯಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಲ್ಪಟ್ಟರೆ ಆ ಯುದ್ಧದಲ್ಲಿ ಪಾಕಿಸ್ತಾನ ಗೆಲ್ಲಬೇಕು, ಭಾರತ ಸೋಲಬೇಕು ಅನ್ನುವಂಥ ನಿಮ್ಮ ಹರಕೆ ಹಾರೈಕೆ, ನಿಮ್ಮ ನಿತ್ಯದ ಏನು ಆ ರೀತಿಯ ಬೇಡಿಕೆ, ಅದು ಯಾವುದು ಈಡೇರುವುದಿಲ್ಲ ಅನ್ನೋದರ ಬಗ್ಗೆ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ನಿಮ್ಮ ಬೇಡಿಕೆ ಹಾಗೆ ಇರುತ್ತೆ. ಮೀರ್ ಸಾಧಕರವರೇ ತಾನೇ ಈ ದೇಶವನ್ನು ಎಲ್ಲ ಅಯಕಟ್ಟಿನ ಜಾಗದಲ್ಲಿ ಪರಕೀಯರಿಗೆ ಕೊಟ್ಟು ಸುಖಪಟ್ಟದ್ದು. ಅದರ ಪಿಂಡ, ಅದರ ಸಂಸ್ಕೃತಿ ನಿಮ್ಮ ರೂಪದಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿದೆ. ಈ ದೇಶಕ್ಕೆ, ಜನಕ್ಕೆ ಪ್ರತಿಯೊಂದು ಅರ್ಥ ಆಗ್ತಾ ಇದೆ. ಅದರಲ್ಲೂ ಈ ಪ್ರಧಾನಿ ಮೋದಿಯವರ ತಲೆ ತೆಗೆದಂಥ ಟ್ವೀಟ್ ಇದೆಯಲ್ಲ, ನಿಮ್ಮ ನಿರ್ನಾಮ ಮಾಡಲಿಕ್ಕೆ, ಸರ್ವನಾಶ ಮಾಡಲಿಕ್ಕೆ ಅದು ಒಂದು ಭಾವಚಿತ್ರ ಮತ್ತು ಅದು ಒಂದು ನಿಮ್ಮ ಟ್ವೀಟ್ ಸಾಕು. ನೆನಪಿಡಿ ಕಾಂಗ್ರೆಸ್ಸಿಗರೇ, ನಿಮ್ಮ ಚರ್ಮ ಗೀತೆಗೆ ನೀವೇ ಗಾನವನ್ನು ಜೋಡಿಸಿದ್ದೀರಿ. ನಿಮ್ಮ ಶವಪೆಟ್ಟಿಗೆಯ ಕೊನೆಯ ಮೊಳೆಯಾಗಿ ಟ್ವೀಟು ನಿಲ್ಲದೇ ಇದ್ದರೆ ಆಮೇಲೆ ಕೇಳಿ. ನಮಸ್ತೆ.